ವೀಕ್ಷಕರೇ, ಫೈನಲಿ ಈ ಒಂದು ಸೀಸನ್ನ ವಿನ್ನರ್ ಗಿಲ್ಲಿ ನಟ ಅಂತಲೂ ಕೂಡ ಹೇಳ್ಬೋದು. ಸೊ ಫೈನಲಿ ಬಿಗ್ ಬಾಸ್ ಸೀಸನ್ 12ರ ಒಂದು ಟ್ರೋಫಿನ ಗಿಲ್ಲಿ ನಟ ಅವರು ಪಡ್ಕೊಂಡಿದ್ದಾರೆ. ಅದು ಕೂಡ ಅತಿ ಹೆಚ್ಚು ಓಟ್ಸ್ಗಳಲ್ಲಿ ಗಿಲ್ಲಿ ನಟ ಅವರು ಮೊದಲ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಆ ಒಂದು ಕಾರಣಕ್ಕೆ ಇವರು ಬಿಗ್ ಬಾಸ್ ಸೀಸನ್ 12ರ ಒಂದು ಟ್ರೋಫಿನ ತಮ್ಮದಾಗಿಸ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇವರ ಒಂದು ಫ್ಯಾನ್ಸ್ಗೆ ಖುಷಿಯ ವಿಷಯ. ಯಾಕಪ್ಪ ಅಂದರೆ ತುಂಬ ಜನ ಹೇಳ್ತಾ ಇದ್ರಿ ಆಲ್ಮೋಸ್ಟ್ ಗಿಲ್ಲಿ ವಿನ್ನರ್ ಅಂತ. ಸೊ ಫೈನಲಿ ಆ ಒಂದು ಮಾತು ನಿಜ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಆಲ್ಮೋಸ್ಟ್ ಒಂದು 15 ಡೇಸ್ ಕಂಪ್ಲೀಟ್ ಆದಮೇಲೆ ಎಲ್ಲ ಜನಕ್ಕೆ ಗೊತ್ತಾಗಿತ್ತು ಆಲ್ಮೋಸ್ಟ್ ಗಿಲ್ಲಿನೇ ವಿನ್ನರ್ ಅಂತ. ಸೊ ಫೈನಲಿ ಸ್ವಲ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳನ್ನ ಕೊಟ್ಟು ಸೊ ಕೊನೆಗೂ ಅಂತೂ ನಮ್ಮ ಗಿಲ್ಲಿ ನಟ ಫೈನಲ್ ಆಗಿ ವಿನ್ನರ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹೊರಗಡೆ ಅಂತ ಅದ್ದೂರಿ ಸಂಭ್ರಮ ಕೂಡ ನಡೀತಾ ಇದೆ. ತುಂಬ ಜನ ವೇಟ್ ಕೂಡ ಮಾಡ್ತಾ ಇದ್ದೀರಾ. ಸೊ ಫೈನಲಿ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ಒಂದು ಟ್ರೋಫಿ ಗಿಲ್ಲಿ ಅವರಿಗೆ ಒಲಿದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅದು ಕೂಡ ಕಿಚ್ಚನವರ ಕೈಯಿಂದ ಕಿಚ್ಚ ಸುದೀಪ್ ಅವರೇ ಒಂದು ಟ್ರೋಫಿನ ಅವರ ಕೈಗೆ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಫೈನಲಿ ಫ್ಯಾನ್ಸ್ ನಿರೀಕ್ಷೆಯಂತೆ ಗಿಲ್ಲಿ ನಟ ಅವರು ಈ ಒಂದು ಸೀಸನ್ನ ವಿನ್ನರ್ ಆಗಿದ್ದಾರೆ. ಸೊ ತುಂಬ ಚೆನ್ನಾಗಿ ಈ ಒಂದು ಸೀಸನ್ನ ಎಂಟರ್ಟೈನ್ಮೆಂಟ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇವರ ಕಾಮಿಡಿಗಳಾಗಿರ್ಬೋದು ಆಲ್ಮೋಸ್ಟ್ ಈಗ ಅರ್ಧ ಕರ್ನಾಟಕ ಜನತೆ ಕೂಡ ಈಗ ಬಿಗ್ ಬಾಸ್ ನೋಡ್ತಾ ಇರೋದು ಸೊ ಗಿಲ್ಲಿಯವರ ಒಂದು ಗೆಲುವಿಗಾಗಿ ಕಾಯ್ತಾ ಇದ್ರು. ಸೊ ಫೈನಲಿ ಈ ಒಂದು ಗೆಲುವು ನಮ್ಮ ಗಿಲ್ಲಿ ನಟ ಅವರಿಗೆ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಜನ ಹೇಳ್ತಾ ಇದ್ರು ಬಿಗ್ ಬಾಸ್ ನಾವು ಗಿಲ್ಲಿಗೋಸ್ಕರ ನೋಡ್ತೀವಿ ಅಂತ. ಸೊ ಫೈನಲಿ ಆ ಒಂದು ಮಾತು ನಿಜ ಆಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಫ್ಯಾನ್ಸ್ ಮೇರೆಗೆ ಈಗ ಗಿಲ್ಲಿ ನಟ ಅವರಿಗೆ ಈ ಒಂದು ಸೀಸನ್ನ ವಿನ್ನರ್ ಪಟ್ಟ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಒಂದು ಟ್ರೋಫಿ ಕೂಡ ಮತ್ತು 50 ಲಕ್ಷ ಕ್ಯಾಶ್ ಬಹುಮಾನ ಕೂಡ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಫೈನಲಿ ಈ ಒಂದು ಸೀಸನ್ ವಿನ್ನರ್ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ? ಸೊ ಇಲ್ಲಿ ಮೊದಲಿಗೆ 6 ಜನ ಸ್ಪರ್ಧಿಗಳಲ್ಲಿ ಧನುಷ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ರಘು ಅವರು ಹೊರಗಡೆ ಬರ್ತಾರೆ. ಆಮೇಲೆ ಕಾವ್ಯ ಅವರು ಹೊರಗಡೆ ಬರ್ತಾರೆ. ಸೊ ಸೆಕೆಂಡ್ ರನ್ನರ್ ಅಪ್ ಆಗಿ ಇಲ್ಲಿ ಅಶ್ವಿನಿ ಅವರು ಹೊರಗಡೆ ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ನೆಕ್ಸ್ಟ್ ಮೊದಲ ರನ್ನರ್ ಅಪ್ ಆಗಿ ನಮ್ಮ ರಕ್ಷಿತ್ ಅವರು ಇದ್ದಾರೆ. ಸೊ ಇನ್ನೊಂದು ಕೈಲಿ ಗಿಲ್ಲಿ ನಟ ಅವರು ಇದ್ದಾರೆ. ಸೊ ಟೋಟಲ್ ಆಗಿ ಈಗ ವಿನ್ನರ್ ಗಿಲ್ಲಿ ನಟ, ರನ್ನರ್ ಅಪ್ ರಕ್ಷಿತ್ ಅವರು ಅಂತಲೂ ಕೂಡ ಹೇಳ್ಬೋದು. ಸೊ ಫೈನಲಿ ಇವರಿಬ್ಬರ ಒಂದು ಗೆಲುವಿಗೆ ಇಡೀ ಕರ್ನಾಟಕ ಜನತೆ ಕೂಡ ಕಾದಿತ್ತು. ಅದೇ ರೀತಿ ಈಗ ಫೈನಲಿ ಗಿಲ್ಲಿ ನಟ ಅವರು ವಿನ್ನರ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಹೇಗೆ ಅನ್ನಿಸ್ತಾ ಇದೆ ಕರ್ನಾಟಕ ಜನತೆಗೆ? ಒಬ್ಬ ಎಂಟರ್ಟೈನ್ಮೆಂಟ್ ಬಡವರ ಮಕ್ಕಳನ್ನ ಬೆಳೆಸಬೇಕು ಅಂತ ತುಂಬ ಜನ ಹೇಳ್ತಾ ಇದ್ರಿ. ಸೊ ಫೈನಲಿ ಬಡವರ ಮಕ್ಕಳೇ ವಿನ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೇಗೆ ಅನ್ನಿಸ್ತಾ ಇದೆ ಬಿಗ್ ಬಾಸ್ ಸೀಸನ್ ವಿನ್ನರ್ನ ನೋಡಿ? ಸೊ ನಾಳೆಯಿಂದ ಯಾವುದೇ ರೀತಿಯ ಬಿಗ್ ಬಾಸ್ ಇರೋಲ್ಲ. ತುಂಬ ಜನಕ್ಕೆ ಬೇಜಾರು ಕೂಡ ಇದೆ. ಸೊ ಫೈನಲಿ ಈಗ ಬಿಗ್ ಬಾಸ್ನ ವಿನ್ನರ್ ಆಗಿ ನಮ್ಮ ಗಿಲ್ಲಿ ನಟ ಅವ್ರನ್ನ ನೋಡಿದ್ದೀವಿ. ಸೊ ನಾಳೆ ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಕಾಣಿಸ್ಕೊಳ್ತಾರೆ. ತುಂಬ ಚೆನ್ನಾಗೂ ಕೂಡ ಇರುತ್ತೆ, ನೋಡೋಣ. ಟ್ರೋಫಿ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಫೈನಲಿ ಈ ಒಂದು ಟ್ರೋಫಿ ಗಿಲ್ಲಿ ನಟ ಅವರ ಕೈಗೆ ಸೇರಿದೆ ಅಂತಲೂ ಕೂಡ ಹೇಳ್ಬೋದು. ಈ ಸರಿ ಆಲ್ಮೋಸ್ಟ್ ಬಿಗ್ ಬಾಸ್ ಸೀಸನ್ ಒಂದು ದಿನದಿಂದ ಹಿಡಿದು 112 ದಿನದವರೆಗೆ ಆಲ್ಮೋಸ್ಟ್ ತುಂಬ ಎಂಟರ್ಟೈನ್ಮೆಂಟ್ ಆಗಿ ಇತ್ತು ಅಂತಲೂ ಕೂಡ ಹೇಳ್ಬೋದು. ಕೆಲವೊಂದಿಷ್ಟು ವಿಚಾರಗಳಲ್ಲಿ ಸ್ವಲ್ಪ ಬೇಜಾರಾಗೋ ಸಂಗತಿಗಳಿದ್ದಾವೆ. ಸ್ವಲ್ಪ ಕೆಲವಷ್ಟು ಮಧ್ಯೆ ಬೋರ್ ಕೂಡ ಆಗಿತ್ತು. ಬಟ್ ಆದರೂ ಕೂಡ ಕೊನೆಯವರೆಗೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಇತ್ತು ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ಒಂದು ಸೀಸನ್ ಎಕ್ಸೆಪ್ಟ್ ದ ಅನ್ಎಕ್ಸೆಪ್ಟೆಡ್ ಒಂದು ಟೈಟಲ್ಗೂ ಈ ಸಾರಿ ಬಿಗ್ ಬಾಸ್ ಇರುವಂಥ ಒಂದು ರೀತಿಲೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಫೈನಲಿ ಬಿಗ್ ಬಾಸ್ ಈಗ ಎಂಡ್ ಆಗಿದೆ. ಸೊ ಈ ಒಂದು ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ನಮ್ಮ ಗಿಲ್ಲಿ ನಟ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಟೋಟಲ್ ವೋಟ್ಸ್ಗಳನ್ನ ನೋಡೋದಾದರೆ ಈ ಒಂದು ಸಾರಿ ಗಿಲ್ಲಿ ನಟ ಅವರು ಒಂದು ರೆಕಾರ್ಡ್ನ ಬ್ರೇಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಕಳೆದ ಬಾರಿ ವಿನ್ನರ್ ಆದಂಥ ಹನುಮಂತ್ ಅವರಿಗೆ ಕೇವಲ 5 ಕೋಟಿ ವೋಟ್ಸ್ಗಳು ಬಂದಿತ್ತು. ಬಟ್ ಈ ಸಾರಿ ಒಂದು ಜಾಸ್ತಿ ವೋಟ್ಸ್ಗಳನ್ನ ಕ್ರಾಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮ್ಯಾಕ್ಸಿಮಮ್ ಅಂದರೂ 40 ಕೋಟಿ ವೋಟ್ಗಳನ್ನ ಕ್ರಾಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಸೀಸನ್ ವಿನ್ನರ್ ಕೂಡ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ರನ್ನರ್ ಅಪ್ ಆಗಿ ರಕ್ಷಿತ್ ಅವರು ಹೊರಹೊಮ್ಮಿದ್ದಾರೆ. ಸೊ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯೊಳಗಡೆ ಒಂದು ಚಾಲೆಂಜ್ ಮಾಡಿದ್ರು. ಏನಪ್ಪ ಅಂದರೆ ಫಿನಾಲೆವರೆಗೂ ಇಲ್ಲಿ ಯಾರು ನನ್ನ ಜೊತೆ ಕಾವ್ಯ ಅವರು ಇರ್ತಾರೆ ಅಂತಲೂ ಕೂಡ ಹೇಳಿದರು. ಬಟ್ ಅದು ಕಿಚ್ಚನ ಅವರ ಕೈಯಲ್ಲೇ ಇರ್ತಾರೆ ಅಂತ ಹೇಳಿಲಾಗಿತ್ತು. ಬಟ್ ಫಿನಾಲೆವರೆಗೂ ಅಂತ. ಸೊ ಫೈನಲಿ ಅವರ ಒಂದು ಚಾಲೆಂಜ್ ಕೂಡ ಕಂಪ್ಲೀಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಕೊನೆಯಲ್ಲಿ ಫಿನಾಲೆವರೆಗೂ ಕಾವ್ಯ ಅವರು ಇದ್ದರು. ಸೊ ಅವರು ಥರ್ಡ್ ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅವ್ರಿಗೂ ಕೂಡ 10 ಲಕ್ಷ ಕ್ಯಾಶ್ ಪ್ರೈಸ್ ಕೂಡ ಸಿಕ್ಕಿದೆ ಒಂದು ಇಂಡಸ್ಟ್ರಿ ಕಡೆಯಿಂದ. ಸೊ ಇನ್ನು ಸೆಕೆಂಡ್ ರನ್ನರ್ ಅಪ್ ಆಗಿ ಅಶ್ವಿನಿ ಅವರು ಸಹ ಹೊರಗಡೆ ಬಂದಿದ್ದಾರೆ. ಸೊ ಫೈನಲಿ ಈಗ ಬಿಗ್ ಬಾಸ್ನ ವಿನ್ನರ್ ಗಿಲ್ಲಿ ನಟ. ಸೊ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ ಆಲ್ಮೋಸ್ಟ್ ಕಳೆದ ಸೀಸನಲ್ಲಿ ಓಟುಗಳ ಲೆಕ್ಕ ಹಾಕಿದ್ರೆ ತುಂಬ ಕಡಿಮೆ ಬಂದಿತ್ತು. ಬಟ್ ಈ ಸಾರಿ ಈ ಒಂದು ಬಿಗ್ ಬಾಸ್ ಸೀಸನ್ ಲೆವೆಲ್ ಕ್ರೇಜು ಬೇರೆ ಲೆವೆಲ್ಗೆ ಹೋಗಿದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಈ ಸಾರಿ ಬಿಗ್ ಬಾಸ್ ಗಿಲ್ಲಿ ನೋಡೋಕ್ಕೋಸ್ಕರನೇ ಇದ್ರು ಅಂತ ಅನಿಸುತ್ತೆ. ಆ ಪಾರ್ಟಿ ಗಿಲ್ಲಿಗೆ ಓಟ್ಗಳು ಬಂದಿದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಯಾವ ಲೆವೆಲ್ಗೆ ಅಂದರೆ ಮ್ಯಾಕ್ಸಿಮಮ್ ಅಂದರೂ ಒಂದು ನಿನ್ನೆ ಎಪಿಸೋಡ್ನಲ್ಲಿ ಒಂದು ವೋಟಿಂಗ್ ರಿವೀಲ್ ಕೂಡ ಮಾಡಿದ್ರು. ಎಷ್ಟು 37 ಕೋಟಿ, ಅದು ಕೂಡ ಮೊದಲ ಸ್ಥಾನದ ಸ್ಪರ್ಧೆಗೆ ಅಂತಲೂ ಕೂಡ ಹೇಳಿದರು. ಕೇವಲ ಶುಕ್ರವಾರದ ರಾತ್ರಿಯಲ್ಲಿ ಬಂದಿರುವಂಥ ವೋಟ್ಸ್ಗಳು ಟೋಟಲ್ ಆಗಿ ಭಾನುವಾರದ ಒಂದು 10 ಗಂಟೆಗೆ ವೋಟಿಂಗ್ ಪೋಲ್ ಕ್ಲೋಸ್ ಆಗಿದೆ. ಅದರ ಒಳಗಡೆ ಬಂದಿರುವಂಥ ವೋಟ್ಸ್ಗಳು ಮ್ಯಾಕ್ಸಿಮಮ್ ಅಂದರೂ 45ರಿಂದ 50 ಕೋಟಿ ವೋಟ್ಗಳನ್ನ ಇಲ್ಲಿ ಗಿಲ್ಲಿ ನಟ ಅವರು ಕ್ರಾಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಒಳ್ಳೆ ವೋಟ್ಸ್ಗಳನ್ನು ಸಹ ಪಡ್ಕೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಫೈನಲಿ ಒಂದು ಅಂತಿಮವಾದ ಒಂದು ವೋಟಿಂಗ್ ರಿಸಲ್ಟ್ನಿಂದ ಗಿಲ್ಲಿ ನಟ ಅವರು ವಿನ್ ಆಗಿದ್ದಾರೆ. ಸೊ ಸೆಕೆಂಡ್ ರನ್ನರ್ ಅಪ್ ಒಂದು ವೋಟ್ನ ನೋಡೋದಾದರೆ ಇದು ಯಾವ ಮೂಲೆಗೂ ಗಿಲ್ಲಿಯವರ ಒಂದು ವೋಟಿಗೂ ಸಾಲಿಲ್ಲ ಅಂತಲೂ ಕೂಡ ಹೇಳ್ಬೋದು. ಬಟ್ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತಹ ಅಂದರೆ ರಕ್ಷಿತ್ ಅವರು ಕೂಡ ಒಳ್ಳೆ ಚೆನ್ನಾಗಿ ವೋಟ್ಸ್ಗಳು ಬಂದಿದ್ದಾವೆ. ಸೊ ಇಲ್ಲಿ ರಕ್ಷಿತ್ ಅವರು ಮೊದಲ
ರನ್ನರ್ ಅಪ್ ಆದರು. ಸೊ ಸೆಕೆಂಡ್ ರನ್ನರ್ ಅಪ್ ಬಂದು ಅಶ್ವಿನಿ ಅವರು ಬಂದಿದ್ದಾರೆ. ಸೊ ಇವರಿಬ್ಬರ ಒಂದು ಓಟ್ನ ಕಂಪೇರ್ ಮಾಡಿದರೆ ಸೊ ಗಿಲ್ಲಿಯವರ ಒಂದು ಓಟ್ನ ಕ್ರಾಸ್ ಮಾಡುವಂಥ ಚಾನ್ಸಸ್ ಇದೆ. ಆಲ್ಮೋಸ್ಟ್ ಈಗ ವೋಟಿಂಗ್ ಪೋಲ್ ಬಗ್ಗೆ ವಿಡಿಯೋ ಕೂಡ ಮಾಡಿದ್ವಿ, ಅದು ಸ್ವಲ್ಪ ಸಣ್ಣ ಮಾಹಿತಿಯಲ್ಲಿ ಒಂದು ಸ್ವಲ್ಪ ವರ್ಕೌಟ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಫೈನಲಿ ಈ ಒಂದು ಬಿಗ್ ಬಾಸ್ ಸೀಸನ್ ಟ್ರೋಫಿ ಗಿಲ್ಲಿ ನಟ ಅವರಿಗೆ ಪಡ್ಕೊಂಡ್ರು ಅಂತಲೂ ಕೂಡ ಹೇಳ್ಬೋದು. ಸೊ ಈ ಸಾರಿ ಗಿಲ್ಲಿ ನಟ ಅವರಿಗೆ ಟ್ರೋಫಿ ಸಿಕ್ಕಿರೋದು ಸರಿ ಅನಿಸ್ತಾ ಇದೆಯಾ? ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಆಲ್ಮೋಸ್ಟ್ ತುಂಬ ನನ್ನ ವಿಡಿಯೋದಲ್ಲಿ ಕಾಮೆಂಟ್ಗಳು ಬರ್ತಾ ಇದ್ವು, ಈ ಒಂದು ಸೀಸನ್ನ ವಿನ್ನರ್ ಗಿಲ್ಲಿ 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 ಅಂತ. ಸೊ ಫೈನಲಿ ಅದೇ ರೀತಿ ಫ್ಯಾನ್ಸ್ಗಳ ನಿರೀಕ್ಷೆಯಂತೆ ಸೊ ಗಿಲ್ಲಿ ಅವರು ಫೈನಲ್ ಆಗಿ ವಿನ್ನರ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಲ್ಲದೆ ವೀಕ್ಷಕರೇ, ಈ ಒಂದು ಫೈನಲಿಸ್ಟ್ ಆಗಿ 6 ಜನ ಸ್ಪರ್ಧಿಗಳನ್ನ ಸೊ ಒಂದು ಟ್ವಿಸ್ಟ್ ಮುಖಾಂತರ ಹೊರಗಡೆ ಕರೀತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ರಘು ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಶ್ರುತಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ತಾರೆ. ಸೊ ಕಾವ್ಯ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಇಲ್ಲಿ ನಮ್ಮ ರವಿಚಂದ್ರನ್ ಸರ್ ಅವರು ಎಂಟ್ರಿ ಕೊಡ್ತಾರೆ. ಸೊ ಅದೇ ರೀತಿ ಒಂದು ಟ್ವಿಸ್ಟ್ಗಳ ಮೇಲೆ ಟ್ವಿಸ್ಟ್ಗಳು ನಡೀತು ಅಂತಲೂ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಕೂಡ ಇತ್ತು. ಸೊ ಈ ಒಂದು ಸೀಸನ್ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕೂಡ ಎಂಟರ್ಟೈನ್ಮೆಂಟ್ನ ಮಾಡಿದ್ದಾರೆ 24 ಜನ ಸ್ಪರ್ಧಿಗಳು. ಅದರಲ್ಲಿ 6 ಜನ ಫೈನಲಿಸ್ಟ್ಗಳು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ನ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಫೈನಲಿ ಬಿಗ್ ಬಾಸ್ ಒಂದು ಸೀಸನ್ 12 ಈಗ ಕಂಪ್ಲೀಟ್ ಆಗಿ ಮುಗಿದಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನು ಮುಂದೆ ನಾವು ಸಿಗೋದು ನೆಕ್ಸ್ಟ್ ಸೀಸನಲ್ಲಿ ಅಂತಲೂ ಕೂಡ ಹೇಳ್ಬೋದು. ಸೊ ಹೇಗೆ ಅನ್ನಿಸ್ತಾ ಇದೆ ಈ ಒಂದು ಸೀಸನ್ನಲ್ಲಿ? ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಾಗಿರ್ಬೋದು, ಮತ್ತು ಫೈನಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿಗೆ ಕಪ್ ಸಿಗಲಿಲ್ಲ ಅಂದರೂ ಬೇಜಾರಾಗಬೇಡಿ. ಸೊ ಫೈನಲಿ ಗಿಲ್ಲಿ ನಟ ಅವರಿಗೆ ಒಂದು ಕಪ್ ಕೂಡ ಸಿಕ್ಕಿದೆ. ಸೊ ಹೇಗೆ ಅನ್ನಿಸ್ತಾ ಇದೆ ಗಿಲ್ಲಿ ನಟ ಅವರಿಗೆ ಡಿಸರ್ವ್ ಇದ್ದಾರಾ ಈ ಸಾರಿ ಕಪ್ಗಳನ್ನ ತಗೊಳ್ಳೋಕ್ಕೆ? ಸೊ ತುಂಬ ಜನ ಹೇಳ್ತಾ ಇದ್ರು ಏನಪ್ಪ ಅಂದರೆ ಸೊ ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಸೊ ಫೈನಲಲ್ಲಿ ಬರ್ಬೋದು, ಗಿಲ್ಲಿ ಅವರು ವಿನ್ನರ್ ಆಗ್ಬೋದು, ಇಲ್ಲ ಕಾವ್ಯ ಅವರು ರನ್ನರ್ ಅಪ್ ಆಗ್ಬೋದು ಅನ್ನೋ ಒಂದು ಆಸೆ ಕೂಡ ತುಂಬ ಜನಕ್ಕೆ ಇತ್ತು. ಅಷ್ಟೇ ಅಲ್ಲದೆ ಅವರ ಫ್ಯಾನ್ಸ್ಗಳು ಅದನ್ನೇ ಕೂಡ ಅಂದ್ಕೊಳ್ತಾ ಇದ್ರು. ಬಟ್ ಫೈನಲಿ ಒಂದು ದೊಡ್ಡ ಬದಲಾವಣೆಗಳು ಆಯಿತು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ವಿನ್ನರ್ ಆಗಿ ಗಿಲ್ಲಿ ಅವರು ಸೆಲೆಕ್ಟ್ ಆಗ್ತಾರೆ. ಸೊ ರನ್ನರ್ ಅಪ್ ಆಗಿ ರಕ್ಷಿತ್ ಅವರು ಬರ್ತಾರೆ. ಸೆಕೆಂಡ್ ರನ್ನರ್ ಅಪ್ ಆಗಿ ಅಶ್ವಿನಿ ಅವರು ಬರ್ತಾರೆ ಅಂತಲೂ ಕೂಡ ಹೇಳ್ಬೋದು. ಆಮೇಲೆ ಥರ್ಡ್ ರನ್ನರ್ ಅಪ್ ಆಗಿ ಕಾವ್ಯ ಅವರು ಬರ್ತಾರೆ. ಸೊ ಫೈನಲಿ ಅಶ್ವಿನಿ ಅವರು ಅಂದ್ಕೊಂಡ ರೀತಿಯೇ ಬಂದರು ಅಂತಲೂ ಕೂಡ ಹೇಳ್ಬೋದು. ಬಟ್ ಆದರೂ ಸ್ವಲ್ಪ ಟ್ವಿಸ್ಟ್ ಇತ್ತು. ಏನಪ್ಪ ಅಂದರೆ ಕೊನೆಯ ಮೂಮೆಂಟಲ್ಲಿ ಏನಾದರೂ ಅಶ್ವಿನಿ ಅವರಿಗೆ ಕಪ್ ಸಿಗುತ್ತಾ ಅಥವಾ ರನ್ನರ್ ಅಪ್ ಆಗುವಂಥ ಚಾನ್ಸಸ್ ಇದೆಯಾ ಅಂತ. ಬಟ್ ಆ ರೀತಿ ಆಗಲಿಲ್ಲ. ಸೊ ಒಂದು ವೋಟಿಂಗ್ ರಿಸಲ್ಟ್ ಮೇಲೆ ಸೊ ಯಾರಿಗೆ ಯಾವ ಸ್ಥಾನದಲ್ಲಿದ್ದರು ಸೊ ಅದೇ ರೀತಿಯ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕರೆಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಒಂದು ಡೌಟ್ ನಮ್ಮಿಂದ ಕ್ಲಿಯರ್ ಆಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಯಾವುದೇ ರೀತಿಯ ಒಂದು ಒಳಸಂಚುಗಳು ಇಲ್ಲಿ ನಡೆಯಲ್ಲ. ಸೊ ವೋಟಿಂಗ್ ಮೇಲೆ ಯಾವ ರೀತಿ ಒಬ್ಬ ಸ್ಪರ್ಧಿಗಳಿದ್ದಾರೆ ಸೊ ಅದರ ರೀತಿ ಸೊ ಹೊರಗಡೆ ಯಾವ ರೀತಿ ಅವರ ಫ್ಯಾನ್ಸ್ಗಳು ಯಾರಿಗೆ ಅತಿ ಹೆಚ್ಚು ವೋಟ್ಸ್ಗಳು ಹಾಕಿರ್ತಾರೆ ಸೊ ಇವರೇ ವಿನ್ನರ್ ಆಗಿ ಸೆಲೆಕ್ಟ್ ಮಾಡಿರ್ತಾರೋ ಸೊ ಅಂಥ ಸ್ಪರ್ಧಿಗಳನ್ನ ಇಲ್ಲಿ ವಿನ್ನರ್ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಯಿತು. ವೀಕ್ಷಕರೇ, ಈ 6 ಜನ ಸ್ಪರ್ಧಿಗಳಲ್ಲಿ ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರಾಗಿದ್ದರು ಮತ್ತು ಸೊ ಯಾರಿಗೆ ಕಪ್ ಸಿಗಬೇಕಾಗಿತ್ತು? ಸೊ ಈ 6 ಜನ ಸ್ಪರ್ಧಿಗಳಲ್ಲಿ ಸೊ ಯಾವ ಸ್ಪರ್ಧಿಗಳು ಯಾವ್ಯಾವ ಪ್ಲೇಸಲ್ಲಿ ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಫೈನಲಿ ಸೊ ನಮ್ಮ ಬಿಗ್ ಬಾಸ್ ಸೀಸನ್ 12 ಮನೆಗೆ ಎಷ್ಟು ಜನ ಸ್ಪರ್ಧಿಗಳು ಬಂದಿದ್ರು ಸೊ ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಿರುವಂಥದ್ದು ರಜತ್ ಅವರು ಕೂಡ ಈ ಒಂದು ಫಂಕ್ಷನ್ಗೆ ಅಂದರೆ ಗ್ರ್ಯಾಂಡ್ ಫಿನಾಲೆಗೆ ಕೂಡ ಬಂದಿದ್ದರು. ಬಟ್ ಕೆಲವೊಂದಿಷ್ಟು ಸ್ಪರ್ಧಿಗಳು ಬರಲಿಲ್ಲ. ತುಂಬ ಚೆನ್ನಾಗಿಯೂ ಇತ್ತು, ಕೆಲವೊಂದಿಷ್ಟು ಸ್ಪರ್ಧಿಗಳು ಬಂದಿದ್ದರು. ಅಷ್ಟೇ ಅಲ್ಲದೆ ಇಲ್ಲಿ ಗಿಲಿ ಶೋ ಕಾಮಿಡಿ ಕೂಡ ತುಂಬ ಚೆನ್ನಾಗಿತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಅವರ ಕಾಮಿಡಿ ಮಾತ್ರ ಒಂದು ನೆಕ್ಸ್ಟ್ ಲೆವೆಲಲ್ಲೇ ಇತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಇವರೊಂದು ಕಾಮಿಡಿ ನೋಡಿ ಯಾರೆಲ್ಲ ನಕ್ಕಿದ್ದೀರಾ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಸೊ ಫೈನಲಿ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 12ರ ಒಂದು ಟ್ರೋಫಿ ವಿನ್ನರ್ ಆಗಿರುವಂಥದ್ದು ನಮ್ಮ ಗಿಲ್ಲಿ ನಟ ಅಂತಲೂ ಕೂಡ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇವತ್ತಿನ ಒಂದು ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟಲ್ಲಿ. ಬಾಯ್.